ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಕನ್ನಡಿಗರ ಪಾಲಿನ ಅತ್ಯಂತ ಪ್ರಮುಖ ಹಾಗೂ ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಯುಗಾದಿ ಹಬ್ಬದ ಬಗ್ಗೆ ಸುದೀರ್ಘವಾಗಿ ಹಾಗೂ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಯುಗಾದಿ ಎಂದರೆ ಕೇವಲ ಒಂದು ಹಬ್ಬವಲ್ಲ, ಇದು ಪ್ರಕೃತಿಯ ಹೊಸ ಜನ್ಮ, ಕಾಲದ ಹೊಸ ಆವರ್ತನ. ಸಂಸ್ಕೃತದ ಯುಗ ಮತ್ತು ಆದಿ ಎಂಬ ಎರಡು ಪದಗಳು ಸೇರಿ ಯುಗಾದಿ ಎಂದಾಗಿದೆ. ಅಂದರೆ ಒಂದು ಹೊಸ ಯುಗದ ಅಥವಾ ಹೊಸ ಕಾಲದ ಪ್ರಾರಂಭ ಎಂದರ್ಥ. ನಾವು ಪ್ರತಿವರ್ಷ ಚೈತ್ರ ಮಾಸದ ಶುದ್ಧ ಪಾಡ್ಯಮಿಯಂದು ಈ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ. ವೈಜ್ಞಾನಿಕವಾಗಿ ನೋಡಿದರೆ ಭೂಮಿಯು ಸೂರ್ಯನ ಸುತ್ತ ತನ್ನ ಒಂದು ಪಥವನ್ನು ಮುಗಿಸಿ ಹೊಸ ಪಥವನ್ನು ಆರಂಭಿಸುವ ಸಮಯವಿದು. ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ಈ ಜಗತ್ತನ್ನು ಸೃಷ್ಟಿಸಿದ ಬ್ರಹ್ಮದೇವನು ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದ್ದು ಇದೇ ಯುಗಾದಿಯ ದಿನದಂದು ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದಲೇ ಇದನ್ನು ಸೃಷ್ಟಿಯ ಆರಂಭದ ದಿನವೆಂದು ಪರಿಗಣಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸಿ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿ ಪಟ್ಟಾಭಿಷಿಕ್ತನಾದ ಶುಭ ದಿನವೂ ಇದೇ ಆಗಿದೆ ಎನ್ನಲಾಗುತ್ತದೆ. ಪಾಂಡವರು ವನವಾಸ ಮುಗಿಸಿ ತಮ್ಮ ರಾಜ್ಯಕ್ಕೆ ಮರಳಿದ ದಿನವೂ ಇದೇ ಎನ್ನುವ ಉಲ್ಲೇಖಗಳಿವೆ. ಪ್ರಕೃತಿಯ ದೃಷ್ಟಿಯಿಂದ ನೋಡಿದರೆ ಯುಗಾದಿಯು ವಸಂತ ಋತುವಿನ ಆಗಮನವನ್ನು ಸಾರುತ್ತದೆ. ಶಿಶಿರ ಋತುವಿನಲ್ಲಿ ಎಲೆಗಳನ್ನು ಉದುರಿಸಿದ್ದ ಮರಗಿಡಗಳು ಯುಗಾದಿಯ ಹೊತ್ತಿಗೆ ಹೊಸ ಚಿಗುರನ್ನು ತಳೆದು ಹೂ ಬಿಟ್ಟು ಕಂಗೊಳಿಸುತ್ತವೆ. ಕೋಗಿಲೆಯ ಗಾಯನ ಕೇಳಿಬರುತ್ತದೆ. ಪರಿಸರದಲ್ಲಿ ಒಂದು ಹೊಸ ಚೈತನ್ಯ ಮನೆ ಮಾಡಿರುತ್ತದೆ. ಮನುಷ್ಯನ ಜೀವನವು ಈ ಪ್ರಕೃತಿಯಂತೆ ಸದಾಕಾಲ ಹೊಸತನದಿಂದ ಕೂಡಿರಲಿ ಎನ್ನುವುದೇ ಈ ಹಬ್ಬದ ಸಂದೇಶ. ಯುಗಾದಿ ಹಬ್ಬದ ಆಚರಣೆಯು ಮುಂಜಾನೆಯೇ ಪ್ರಾರಂಭವಾಗುತ್ತದೆ. ಮನೆಯನ್ನು ಶುಚಿಗೊಳಿಸಿ ಮನೆಯ ಮುಂಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟುವುದು ಒಂದು ವಿಶಿಷ್ಟ ಸಂಪ್ರದಾಯ. ಮಾವಿನ ಎಲೆಗಳು ಶುಭ್ರ ಗಾಳಿಯನ್ನು ನೀಡುತ್ತವೆ ಮತ್ತು ಮಂಗಳಕರವೆಂದು ನಂಬಲಾಗಿದೆ. ಹಬ್ಬದ ದಿನದಂದು ಪ್ರತಿಯೊಬ್ಬರೂ ಅಭ್ಯಂಗ ಸ್ನಾನ ಅಂದರೆ ಎಣ್ಣೆ ಸ್ನಾನ ಮಾಡುವುದು ಅತ್ಯಗತ್ಯ. ಇದರಿಂದ ದೇಹ ಮತ್ತು ಮನಸ್ಸು ಎರಡೂ ಶುದ್ಧವಾಗುತ್ತವೆ ಎಂಬ ನಂಬಿಕೆ ಇದೆ. ನಂತರ ಹೊಸ ಬಟ್ಟೆಗಳನ್ನು ಧರಿಸಿ ದೇವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಈ ಹಬ್ಬದ ಅತ್ಯಂತ ವಿಶೇಷವಾದ ಭಾಗವೆಂದರೆ ಬೇವು ಬೆಲ್ಲ ಸೇವನೆ. ಬೇವಿನ ಹೂವು ಕಹಿಯನ್ನು ಸೂಚಿಸಿದರೆ ಬೆಲ್ಲವು ಸಿಹಿಯನ್ನು ಸೂಚಿಸುತ್ತದೆ. ಜೀವನ ಅಂದ ಮೇಲೆ ಸುಖ ಮತ್ತು ಕಷ್ಟಗಳೆರಡೂ ಇರುತ್ತವೆ. ಸೋಲು ಗೆಲುವು ನಗು ಅಳು ಎಲ್ಲವನ್ನೂ ನಾವು ಸಮಚಿತ್ತದಿಂದ ಸ್ವೀಕರಿಸಬೇಕು ಎನ್ನುವ ಜೀವನದ ದೊಡ್ಡ ಪಾಠವನ್ನು ಈ ಬೇವು ಬೆಲ್ಲ ನಮಗೆ ಕಲಿಸುತ್ತದೆ. ಯುಗಾದಿ ಪಚ್ಚಡಿ ಅಥವಾ ಬೇವು ಬೆಲ್ಲವನ್ನು ಸವಿಯುವಾಗ ನಾವು ಈ ವರ್ಷ ಎದುರಾಗುವ ಎಲ್ಲಾ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸುತ್ತೇವೆ ಎಂಬ ಸಂಕಲ್ಪ ಮಾಡುತ್ತೇವೆ. ಹಬ್ಬದ ಅಡುಗೆಯ ವಿಷಯಕ್ಕೆ ಬಂದರೆ ಕರ್ನಾಟಕದಲ್ಲಿ ಒಬ್ಬಟ್ಟು ಅಥವಾ ಹೋಳಿಗೆಯ ಘಮಮನೆ ಮನೆಗಳಲ್ಲಿ ಹರಡಿರುತ್ತದೆ. ಬೆಲ್ಲದ ಹೋಳಿಗೆಯ ಸಿಹಿ ಹಬ್ಬದ ಕಳೆಯನ್ನು ಹೆಚ್ಚಿಸುತ್ತದೆ. ಅದರೊಂದಿಗೆ ಮಾವಿನಕಾಯಿ ಚಿತ್ರಾನ್ನ ಕೂಡ ವಿಶೇಷವಾಗಿ ಮಾಡಲಾಗುತ್ತದೆ. ಹಿರಿಯರು ಕಿರಿಯರು ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡುವುದು ಕುಟುಂಬದ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ಯುಗಾದಿಯ ಸಂಜೆ ದೇವಸ್ಥಾನಗಳಲ್ಲಿ ಅಥವಾ ಗ್ರಾಮದ ಪ್ರಮುಖ ಸ್ಥಳಗಳಲ್ಲಿ ಪಂಚಾಂಗ ಶ್ರವಣ ಕಾರ್ಯಕ್ರಮ ನಡೆಯುತ್ತದೆ. ಹೊಸ ವರ್ಷದ ಮಳೆ ಬೆಳೆ ಹೇಗಿರಲಿದೆ, ಗ್ರಹಗತಿಗಳ ಪ್ರಭಾವ ಏನಿದೆ, ದೇಶದ ಪರಿಸ್ಥಿತಿ ಏನಾಗಬಹುದು ಎಂಬಿತ್ಯಾದಿ ವಿಷಯಗಳನ್ನು ಪಂಚಾಂಗದ ಮೂಲಕ ತಿಳಿದುಕೊಳ್ಳಲಾಗುತ್ತದೆ. ಇದು ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಮುಂಬರುವ ದಿನಗಳನ್ನು ಎದುರಿಸಲು ಮಾನಸಿಕ ಸಿದ್ಧತೆಯನ್ನು ನೀಡುತ್ತದೆ. ವಿಜ್ಞಾನ ಮತ್ತು ಅಧ್ಯಾತ್ಮ ಎರಡೂ ಸಮಪಾಲು ಹೊಂದಿರುವ ಯುಗಾದಿ ಹಬ್ಬವು ನಮಗೆ ಹಳೆಯದನ್ನು ಮರೆತು ಹೊಸ ಜೀವನವನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳಲು ಪ್ರೇರೇಪಿಸುತ್ತದೆ. ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಬದಲಾಗಿ ನಮ್ಮ ಸಂಸ್ಕೃತಿ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ನೆನಪಿಸುವ ಮಹಾನ್ ದಿನ. ನಮ್ಮ ಇಂದಿನ ಈ ಯುಗಾದಿ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.